ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆ ಪಿಐಎಂಎಸ್ಗೆ ಸಂಬಂಧಿಸಿದ ಮೊಬೈಲ್ ಫೋನ್ ಆಪ್ ಅನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಬಿಡುಗಡೆ ಮಾಡಿದರು. ಪಿಐಎಂಎಸ್ ಯೋಜನೆಯಡಿ ಇದೇ 31ರವರೆಗೆ ಸ್ವೀಕರಿಸಲಾಗುತ್ತಿರುವ ಅರ್ಜಿಗಳ 2ನೇ ಸುತ್ತಿನ ಸುಗಮ ನೋಂದಣಿಯ ಮೂಲಕ ಹೆಚ್ಚಿನ ಭಾಗವಹಿಸುವಿಕೆ ಉತ್ತೇಜಿಸಲು ಈ ಆಪ್ ಬಿಡುಗಡೆ ಮಾಡಲಾಗಿದೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ಕಳೆದ ಬಜೆಟ್ನಲ್ಲಿ ಉದ್ಯೋಗ ಸೃಷ್ಟಿ, ಪೂರಕ ಉದ್ಯೋಗಾವಕಾಶ ಹೆಚ್ಚಳ, ಕೌಶಲ್ಯ ವೃದ್ಧಿ ಹಾಗೂ ಕೈಗಾರಿಕೆ ನಿರೀಕ್ಷೆ ಅನುಸಾರ ಯುವಜನರ ಸಾಮರ್ಥ್ಯ ಹೆಚ್ಚಳಕ್ಕಾಗಿ ಘೋಷಿಸಲಾದ ಯೋಜನೆ ಅನುಸಾರ ಈ ಆಪ್ ಬಿಡುಗಡೆ ಮಾಡಲಾಗಿದೆ ಎಂದರು. ಯೋಜನೆಯಡಿ ಪ್ರಶಿಕ್ಷಣಾರ್ಥಿಗಳಿಗೆ ಮಾಸಿಕ ಭತ್ಯೆ ನೀಡಲಾಗುತ್ತದೆ. ಮಹಾನಗರ ಹೊರತುಪಡಿಸಿ 2 ಮತ್ತು 3ನೇ ಸ್ತರದ ನಗರಗಳ ಯುವಜನರಿಗೆ ತರಬೇತಿಯಲ್ಲಿ ಆದ್ಯತೆ ನೀಡಲಾಗುವುದು. ಉದ್ಯೋಗ ಮಾರುಕಟ್ಟೆಯ ನಿರೀಕ್ಷೆಯ ಅನುಸಾರ ಯುವಜನರನ್ನು ಸಜ್ಜುಗೊಳಿಸಲಾಗುವುದು ಎಂದು ವಿವರಿಸಿದರು. ದೇಶದ 735 ಜಿಲ್ಲೆಗಳಲ್ಲಿ ಈ ಯೋಜನೆ ಜಾರಿಗೊಳಿಸಲಾಗುತ್ತಿದ್ದು, ಈಗಾಗಲೇ 325 ಕೈಗಾರಿಕೆಗಳು ಯುವಜನರಿಗೆ ಪ್ರಶಿಕ್ಷಣ ನೀಡಲು ಮುಂದೆ ಬಂದಿವೆ. ಇದು ರಾಷ್ಟ್ರೀಯ ಹಿತಾಸಕ್ತಿಯ ಕಾರ್ಯಕ್ರಮವಾಗಿದ್ದು, ಇನ್ನಷ್ಟು ಕೈಗಾರಿಕೆಗಳು ಈ ಯೋಜನೆಯಲ್ಲಿ ಭಾಗವಹಿಸುವಂತೆ ಕೋರಲಾಗಿದೆ. ಯುವಜನರು ಇದರ ಸದುಪಯೋಗ ಪಡೆಯುವಂತೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು. The website was available. People could go register themselves saying, I'm from this PIN code. As much as possible, through the system itself, every intern applicant was tried to be placed in the area from which he came. Literally within the district, if not the neighboring district. No one was expected to get out too far unless they chose to want to, they choose saying, I want to go this far.